ನಮಸ್ಕಾರ ಸ್ನೇಹಿತರೆ, ನಮ್ಮ ಶ್ರೀ ಸಾನ್ವಿ ಕುಟುಂಬಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಪ್ರತಿಮಾ. ಇವತ್ತು ನಾನು ಫಿಶ್ ಕರಿ ಮಾಡ್ತಾ ಇದ್ದೀನಿ. ಫಿಶ್ ಕರಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಈ ರೀತಿ ಫಿಶ್ ಕರಿ ಮಾಡಿದರೆ ಎಲ್ಲರೂ ಇಷ್ಟಪಟ್ಕೊಂಡು ತಿಂತಾರೆ. ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ 5 ಟೊಮೆಟೊವನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಸಣ್ಣ ಸಣ್ಣ ಅಂದರೆ ಮೀಡಿಯಮ್ ಗಾತ್ರದ 5 ಟೊಮೆಟೊವನ್ನು ಕಟ್ ಮಾಡಿ, ನಾಟಿ ಟೊಮೆಟೊವನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ನಾನು ಪ್ಯೂರಿ ಮಾಡಿ ಸೈಡಲ್ಲಿ ಇಟ್ಕೊಳ್ತೇನೆ. ಇನ್ನೊಂದು ಮಿಕ್ಸಿ ಜಾರಲ್ಲಿ ನಾನೊಂದು 10 ರಿಂದ 15 ಬ್ಯಾಡಗಿ ಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೇನೆ. ನಿಮ್ಮ ಖಾರಕ್ಕೆ ಒಮ್ಮೆಲೆ ಜಾಸ್ತಿ ಬೇಕಾದರೆ ನೀವು ಜಾಸ್ತಿ ಕೂಡ ತಗೊಳ್ಳಿ, ಕಡಿಮೆ ಅಂದರೆ ಕಡಿಮೆ ಕೂಡ ತಗೊಳ್ಬೋದು. ಇವಾಗ ನಾನು 1 ಟೇಬಲ್ ಸ್ಪೂನು ಧನಿಯಾ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಅರ್ಧ ಟೇಬಲ್ ಸ್ಪೂನು ಜೀರಿಗೆ, ಅರ್ಧ ಟೇಬಲ್ ಸ್ಪೂನು ಕಾಳುಮೆಣಸು. ಇವಾಗ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರ್ತೇನೆ. ನಾನು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಗ್ರೈಂಡ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ತೀನಿ. ಇವಾಗ ಒಲೆ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ. ಪಾತ್ರೆಗೆ ನಾನಿಲ್ಲಿ 3 ಟೇಬಲ್ ಸ್ಪೂನು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೇನೆ. ನಿಮಗೆ ಯಾವ ಎಣ್ಣೆ ಬೇಕಾದರೂ ಹಾಕ್ಕೊಳ್ಳಿ. ನಮಗೆ ಕೊಬ್ಬರಿ ಎಣ್ಣೆನ ಫ್ಲೇವರ್ ತುಂಬ ಇಷ್ಟ ಆಗುತ್ತೆ. ಇಲ್ಲಿ ನಾನು ಒಂದು ಸಣ್ಣ ಈರುಳ್ಳಿಯನ್ನು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ಈರುಳ್ಳಿ ಸ್ವಲ್ಪ ಹೊಂಬಣ್ಣ ಬರೋ ತನಕ ನಾವು ಫ್ರೈ ಮಾಡ್ಕೊಳ್ಳುವ. ಇವಾಗ ಈರುಳ್ಳಿ ನಮ್ಮದು ಫ್ರೈ ಆಗ್ತಾ ಬಂತು. ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಇದಕ್ಕೆ ಹಾಕ್ಕೊಳ್ಳುವ. ನಾವು ಮೆಣಸಿನಕಾಯಿ ಮತ್ತು ಧನಿಯಾ ಜೀರಿಗೆಲ್ಲ ಹಾಕಿ ರುಬ್ಬಿದ್ದೇವಲ್ಲ, ಆ ಮಸಾಲೆಯನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಇವಾಗ ನಾನು ಯಾವುದೇ ರೀತಿ ನೀರನ್ನು ಸೇರಿಸ್ತಾ ಇಲ್ಲ, ಬರೀ ಮಸಾಲೆ ಅಷ್ಟೇ ಹಾಕ್ಕೊಂಡಿದ್ದೇನೆ. ಈ ಮಸಾಲೆಯನ್ನು ನಮಗೆ ತುಂಬ ಚೆನ್ನಾಗಿ ಇದು ನಾವು ಯಾಕಂದರೆ ಹಸಿಯಾಗಿ ಹಾಕಿದ್ದೇವೆ, ಯಾವುದೇ ರೀತಿ ಹುರಿದು ಇಲ್ಲಿ ನಾವು ಸೇರಿಸಿಲ್ಲ. ಹಾಗಾಗಿ ಹಸಿಯಾಗಿರೋದ್ರಿಂದ ಅದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಇವಾಗ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ನಾನು ಫ್ರೈ ಆಗ್ಲಿಕ್ಕೆ ಬಿಡ್ತೇನೆ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಹಸಿ ವಾಸನೆ ಹೋಗುವ ತನಕ ನಾವು ಇದನ್ನು ಫ್ರೈ ಮಾಡ್ಕೊಳ್ಳುವ. ಫ್ರೈ ಆಗಬೇಕು. ಇವಾಗ ತೆಗೆದು ನೋಡೋಣ. ನೋಡಿ, ಎಣ್ಣೆ ಎಲ್ಲ ಮೇಲೆ ಬಂದಿದೆ, ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಈ ರೀತಿ ಆದರೆ ಸಾಕು. ಇದನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ. ಇವಾಗ ನಾವು ರುಬ್ಬಿಟ್ಕೊಂಡಿದ್ದೇವಲ್ಲ ಟೊಮೆಟೊವನ್ನು, ಆ ಪ್ಯೂರಿಯನ್ನು ಹಾಕ್ಕೊಳ್ಳುವ. ಟೊಮೆಟೊ ಪ್ಯೂರಿಯನ್ನು ಇವಾಗ ಹಾಕ್ಕೊಳ್ಳುವ. ಟೊಮೆಟೊ ಪ್ಯೂರಿ ಕೂಡ ಹಾಕಿ ಹಾಗೆ ನಾವು ಅದೇ ರೀತಿಯಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಯಾಕಂದರೆ ಟೊಮೆಟೊ ಕೂಡ ನಾವು ಹಸಿಯಾಗಿ ಹಾಕ್ತಾ ಇದ್ದೀವಿ. ಹಾಗಾಗಿ ಅದು ಕೂಡ ಹಸಿ ವಾಸನೆ ಹೋಗುವ ತನಕ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಈಗ ನಾನು ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ ಟೊಮೆಟೊ ಕೂಡ ಹಸಿ ವಾಸನೆ ಹೋಗೋ ತನಕ ಇದನ್ನು ಫ್ರೈ ಮಾಡ್ಕೊಳ್ತೀನಿ. ಇವಾಗ ತೆಗೆದು ನೋಡೋಣ. ನೋಡಿ, ಈಗ ಕೂಡ ಎಣ್ಣೆ ಮೇಲೆ ಬಂದಿದೆ, ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ. ಈ ರೀತಿ ಆಗಬೇಕು. ಈ ರೀತಿ ಆದ್ರೇ ನಮ್ಮ ಫಿಶ್ ಕರಿ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನು 1 ಚಮಚ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ನೀವು ಒಮ್ಮೆಲೆ ನಿಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂತ ಆದರೆ, ನಾವು ರುಬ್ಕೊಳ್ತೇವಲ್ಲ ಮಸಾಲೆ, ಮೆಣಸಿನಕಾಯಿ ಧನಿಯಾ ಜೀರಿಗೆ ಎಲ್ಲ ಹಾಕಿ, ಆ ಮೂಮೆಂಟಲ್ಲಿ ನೀವು ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕಿ ಕೂಡ ರುಬ್ಕೊಂಡು ಇದರಲ್ಲಿ ಹಾಕ್ಬೋದು. ಇವಾಗ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ. ಅರ್ಧ ಸ್ಪೂನು ಟರ್ಮರಿಕ್ ಹಾಕ್ಕೊಳ್ತಾ ಇದ್ದೇನೆ, ಅರಶಿನದ ಪೌಡರ್. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ. ನಾನಿಲ್ಲಿ ನಾಟಿ ಟೊಮೊಟೊ ತೊಗೊಂಡಿರೋದ್ರಿಂದ ಹುಣಸೆ ಹಣ್ಣನ್ನು ಸೇರಿಸ್ತಾ ಇಲ್ಲ. ನೀವೆಲ್ಲಾದರೂ ಫಾರಮ್ ಟೊಮೊಟೊ ತೊಗೊಳ್ತೀರಿ ಅಂತ ಆದರೆ ಹುಣಸೆ ಹಣ್ಣನ್ನು ಸೇರಿಸಬೇಕಾಗುತ್ತೆ. ನಾನು ಮಿಕ್ಸಿ ಜಾರನ್ನೆಲ್ಲ ತೊಳೆದು ಅದೇ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ನಮ್ಮ ಫಿಶ್ ಕರಿಗೆ ಎಷ್ಟು ಬೇಕು ಅಷ್ಟು ನೀರನ್ನು ನಾವು ಸೇರಿಸ್ಕೊಂಡ್ರೆ ಸಾಕು, ಜಾಸ್ತಿ ಬೇಡ. ಇವಾಗ ನಾನಿಲ್ಲಿ ಒಂದು ಅರ್ಧ ಗ್ಲಾಸ್ ನೀರನ್ನು ಸೇರಿಸಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳುವ. ಉಪ್ಪನ್ನು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಚೆನ್ನಾಗಿ ಕುದಿ ಬರಬೇಕು. ಇವಾಗ ನಮ್ಮ ಮಸಾಲೆ ಚೆನ್ನಾಗಿ ಕುದಿ ಬರಬೇಕು. ನಾವು ಹಾಕಿರುವ ನೀರು ಉಪ್ಪು ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಕುದಿ ಬರ್ತಾ ಇದೆ. ಇವಾಗ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿಯನ್ನು ಹಾಕಿ ಅದರಿಂದ ಹಾಲನ್ನು ತೆಗೆದಿಟ್ಕೊಂಡಿದ್ದೇನೆ. ತೆಂಗಿನಕಾಯಿ ಹಾಲನ್ನು ತೆಗೆದಿಟ್ಕೊಂಡಿದ್ದೇನೆ 1 ಕಪ್ಪಷ್ಟು. ಅದನ್ನು ಇದರಲ್ಲಿ ಹಾಕಿದ್ದೇನೆ. ತುಂಬ ಚೆನ್ನಾಗಿರುತ್ತೆ. ನೀವು ಈ ರೀತಿ ಒಮ್ಮೆ ಮಾಡಿ ನೋಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. ಪದೇ ಪದೇ ಮಾಡಿ ತಿಂತೀರ, ಅಷ್ಟು ಚೆನ್ನಾಗಿರುತ್ತೆ ಈ ರೀತಿ ಮಾಡೋದ್ರಿಂದ. ಈ ತೆಂಗಿನಕಾಯಿ ಹಾಲು ಹಾಕಿ ನಾವು ಈಗ ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಮಸಾಲೆ ಚೆನ್ನಾಗಿ ಕುದಿ ಬರಬೇಕು. ಈ ಹದದಲ್ಲಿ ಇದ್ರೆ ಸಾಕು. ನೋಡಿ, ಇಷ್ಟು ನೀರಾದರೆ ಸಾಕು. ಇವಾಗ ಚೆನ್ನಾಗಿ ಮಸಾಲೆ ಕುದಿ ಬರ್ತಾ ಇದೆ.
ನಾವು ಮೀನು ಹಾಕಿದ್ರ ಮೇಲೆ ಜಾಸ್ತಿ ಮಸಾಲೆನ ಕುದಿಸ್ಲಿಕ್ಕೆ ಆಗೋದಿಲ್ಲ, ನಮಗೆ ಕುದಿಸ್ಲೂಬಾರ್ದು, ಯಾಕಂದರೆ ಮೀನೆಲ್ಲ ಕರಗಿ ಹೋಗ್ತದೆ. ಹಾಗಾಗಿ ಮೀನು ಹಾಕಬೇಕಾದ್ರೇ ಫಸ್ಟೇ ನಾವು ಮಸಾಲೆಯನ್ನು ಕುದಿಸ್ಕೊಳ್ಬೇಕು ಚೆನ್ನಾಗಿ. ಈಗ ಮಸಾಲೆ ಎಲ್ಲ ಚೆನ್ನಾಗಿ ರೆಡಿಯಾಗಿದೆ. ನಾನಿವಾಗ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿರುವಂಥ 3/4 kg ಮೀನಷ್ಟು ನಾನಿಲ್ಲಿ ಸೇರಿಸ್ತಾ ಇದ್ದೇನೆ. ಬಾಂಗ್ಡಾ ಫಿಶನ್ನು ಸೇರಿಸ್ತಾ ಇದ್ದೇನೆ. ನಿಮಗೆ ಒಮ್ಮೆಲೆ ಯಾವ ಮೀನಾದರೂ ನೀವು ಇದೇ ಮಸಾಲೆಗೆ ಮಾಡ್ಕೊಳ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಎಲ್ಲವನ್ನ ಇದರಲ್ಲಿ ಹಾಕ್ಕೊಳ್ಳುವ ಇವಾಗ. ಇವಾಗ ನೀವು ಮೀಡಿಯಂ ಫ್ಲೇಮಲ್ಲಿ ಇಡಬೇಕು, ಇಲ್ಲಾಂದರೆ ಕಡಿಮೆ ಉರಿಯಲ್ಲೇ ಇಡಬೇಕು. ಯಾಕಂದರೆ ಮೀನು ಹಾಕಿದ ಮೇಲೆ ನಮಗೆ ಹೈ ಫ್ಲೇಮಲ್ಲಿ ನಾವು ಸಾರನ್ನು ಕುದಿಸ್ಲಿಕ್ಕೆ ಹೋಗಬಾರ್ದು. ಉರಿಯನ್ನು ಕಡಿಮೆ ಮಾಡಬೇಕು. ಮೀನಿದು ಮೊಟ್ಟೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಮೀನು ಹಾಕಿದ ಮೇಲೆ ನಾವು ಈ ರೀತಿ ಪಾತ್ರೆಯನ್ನು ಈ ರೀತಿ ಮಾಡಬೇಕು ವಿನ ನಾವು ಸೌಟಲ್ಲಿ ತಿರುಗಿಸ್ಲಿಕ್ಕೆ ಹೋದರೆ ಏನಾಗ್ತದೆ ಹೇಳಿ, ಸ್ಪೂನಲ್ಲಿ ತಿರುಗಿಸ್ಲಿಕ್ಕೆ ಹೋದರೆ ಮೀನೆಲ್ಲ ಪುಡಿ ಪುಡಿ ಆಗೋ ಚಾನ್ಸಸ್ ಇರ್ತದೆ, ಮುಳ್ಳನ್ನು ಬಿಟ್ಕೊಳ್ಳುತ್ತೆ. ಹಾಗಾಗಿ ಪಾತ್ರೆನೇ ನಾವು ಈ ಥರ ಮಾಡಬೇಕು. ಇವಾಗ ಇದು ಚೆನ್ನಾಗಿ ಕುದಿ ಬರಬೇಕು. ಕಡಿಮೆ ಉರಿಯಲ್ಲಿ ಇದು ಚೆನ್ನಾಗಿ ಕುದಿ ಬರಬೇಕು. ಇವಾಗ ನಿಮಗೆ ಒಮ್ಮೆಲೆ ಉಪ್ಪು ಕಡಿಮೆ ಅನಿಸಿದರೆ ಕೂಡ ನೀವು ಉಪ್ಪು ಕಡಿಮೆ ಅನಿಸಿದರೆ ಮತ್ತೆ ಹಾಕ್ಕೊಳ್ಬೋದು. ಇವಾಗ ಚೆನ್ನಾಗಿ ಕುದಿ ಬರಲಿಕ್ಕೆ ಶುರುವಾಗಿದೆ ನೋಡಿ. ಇನ್ನೊಂದು ಬಾರಿ ನೀವು ಇದೇ ರೀತಿ ಮಾಡಿ ಪಾತ್ರೆಯನ್ನು ಈ ರೀತಿ ಮಾಡಿ ಇಡಬೇಕು, ಯಾಕಂದರೆ ಮೀನು ಹಾಕಿರ್ತೇವಲ್ಲ ನಾವು. ಈಗ ಚೆನ್ನಾಗಿ ನಮ್ಮ ಫಿಶ್ ಕರಿ ರೆಡಿ ಆಗ್ತಾ ಬಂತು. ನಾನು ಮೇಲಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ನೋಡಿದ್ರಲ್ಲ, ನಮ್ಮ ಫಿಶ್ ಕರಿ ರೆಡಿ ಆಯಿತು. ಮೀನು ಹಾಕಿದ ಮೇಲೆ ನಾವು ಜಾಸ್ತಿ ಕುದಿಸ್ಲಿಕ್ಕೆ ಹೋಗಬಾರ್ದು. ಇವಾಗ ನಮ್ಮ ಫಿಶ್ ಕರಿ ರೆಡಿ, ಹಾಗೆ ಊಟ ಕೂಡ ರೆಡಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ವಾ? ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು. ಬಾಯ್ ಬಾಯ್.